చాలు ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸಾಮಾನ್ಯ ಜ್ಞಾನ ವಿಷಯದ ಕುರಿತು ಅಧ್ಯಯನ ಮಾಡೋಣ. ಗುಡ್ ಮಾರ್ನಿಂಗ್ ಎವ್ರಿವನ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸಾಮಾನ್ಯ ಜ್ಞಾನ ವಿಷಯದ ಕುರಿತು ಸಾಮಾನ್ಯ ಜ್ಞಾನ ವಿಷಯದ ಕುರಿತು ಅಧ್ಯಯನ ಮಾಡೋಣ. ಸೊ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಫಸ್ಟ್ ಇವನ್ ಪಠ್ಯಕ್ರಮವನ್ನು ನೋಡಿದಾಗ ಫಸ್ಟ್ ಏನು ಅಂತ ಕೇಳಿದ್ರೆ, ನಾವು ಯಾವುದೇ ಒಂದು ವಿಷಯವನ್ನು ಓದುವಾಗ ಮೊದಲು ಪಠ್ಯಕ್ರಮವನ್ನು ನೋಡ್ಕೊಳ್ಬೇಕು. ಸೊ ಇಲ್ಲಿ ಪಠ್ಯಕ್ರಮವನ್ನು ನೋಡುವಾಗ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಫಸ್ಟ್ ಚಾಪ್ಟರ್ ಏನು ಅಂತ ಕೇಳಿದ್ರೆ, ಇಲ್ಲಿ ನೋಡಿ. ಸೊ ಭಾರತದಲ್ಲಿ ಹೌದಾ ಪ್ರಥಮಗಳು ಅಂತ ಹೇಳ್ರಿ. ಸೊ ಭಾರತದಲ್ಲಿ ಪ್ರಥಮಗಳು ಇದನ್ನು ನೋಡಿದಾಗ, ಸೊ ಏನು ಭಾರತದಲ್ಲಿ ಪ್ರಥಮಗಳು? ಸೊ ಭಾರತದಲ್ಲಿ ಪ್ರಥಮಗಳು ಅಂತ ನಾವು ನೋಡ್ತೀವಿ. ಭಾರತದಲ್ಲಿ ಪ್ರಥಮಗಳಲ್ಲಿ ನಾವು 3 ತರ ವಿಂಗಡಣೆ ಮಾಡ್ತೀವಿ. ಒಂದು, ಭಾರತದಲ್ಲಿ ಪ್ರಥಮ ಪುರುಷರು ಅಂತ. ಸೊ ಇದನ್ನು ಯಾವ ರೀತಿಯಾಗಿ ಭಾರತದಲ್ಲಿ ಪ್ರಥಮ ಪುರುಷರು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದೇ ರೀತಿಯಾಗಿ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಈ ರೀತಿಯಾಗಿ ಭಾರತದಲ್ಲಿ ಪ್ರಥಮ ಪುರುಷರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಎರಡನೇದು, ಸೊ ಭಾರತದಲ್ಲಿ ಸೊ ಏನಂತ ಕೇಳಿದ್ರೆ ಪ್ರಥಮ ಮಹಿಳೆಯರು. ಎರಡನೇದು ಮತ್ತೊಂದು ನಾವು ಮಾಡ್ತೀವಿ, ಮಹಿಳೆಯರು ಅಂತ ಸಪ್ರೇಟ್ ಆಗಿ ಓದ್ತೀವಿ. ಮಹಿಳೆಯರು ಅಂತಂದ್ರೆ ಏನು, ಯಾವ ರೀತಿಯಾಗಿ ಭಾರತದಲ್ಲಿ ಪ್ರಥಮ ಮಹಿಳೆಯರು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ನಿಮ್ಗೆ ಗೊತ್ತೇ ಇದೆ, ಸೊ ಇಂದಿರಾ ಗಾಂಧಿ. ಅದೇ ರೀತಿಯಾಗಿ ಭಾರತದಲ್ಲಿ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಇವನು ಪ್ರತಿಭಾದೇವಿ ಸಿಂಗ್ ಪಾಟೀಲ್. ಈ ರೀತಿಯಾಗಿ ಸೊ ನೋಡ್ರಿ, ಪ್ರಥಮ ಪುರುಷರು ಪ್ರಥಮ ಮಹಿಳೆಯರು ಅಂತ ಓದ್ತೀವಿ. ಇನ್ನೊಂದು ಏನಂತ ಕೇಳಿದ್ರೆ, ಸೊ ಲಾಸ್ಟ್ ಪಾಯಿಂಟ್ ನೋಡ್ರಿ, ಇಲ್ಲಿ ಸಂಗತಿಗಳು. ಪ್ರಥಮ ಸಂಗತಿಗಳು ಅಂತಂದ್ರೆ ಏನು? ಅಥವಾ ಪ್ರಥಮ ಘಟನೆಗಳು, ಯಾವುದೇ ಒಂದು ಘಟನೆ ನಡೀತದೆ ಅದು ಫಸ್ಟ್ ಟೈಮ್ ನಡೆದಿರ್ತದೆ. ಅಥವಾ ಸೊ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಬಂದದ್ದು ಯಾವಾಗ, ಎಲ್ಲಿ? ಸೊ 1859 ಮುಂಬೈ ಮತ್ತು ಥಾಣೆ ನಡುವೆ ಬಂತು. ಸೊ ಫಸ್ಟ್ ನ್ಯೂಕ್ಲಿಯರ್ ಸೆಂಟರ್ ಯಾವುದು? ಸೊ ಎಲ್ಲಿ ಬಂತು? ಸೊ ಮೊದಲ ನ್ಯೂಕ್ಲಿಯರ್ ಸೆಂಟರ್ ಯಾವುದು? ಮಹಾರಾಷ್ಟ್ರದ ತಾರಾಪುರ. ಸೊ ಮಹಾರಾಷ್ಟ್ರದಲ್ಲಿ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಭಾರತದಲ್ಲಿ ಪ್ರಥಮಗಳು ಅನ್ನೋದನ್ನ ನಾವು ನೋಡ್ತೀವಿ. ಸೊ 1ನೇ ಚಾಪ್ಟರ್ ಅರ್ಥ ಆಗೈತಲ್ಲ. ಸೊ 1ನೇ ಚಾಪ್ಟರ್ ಸಿಲೆಬಸ್ ನೋಡ್ರಿ, ಭಾರತದಲ್ಲಿ ಪ್ರಥಮಗಳು, ಅದರಲ್ಲಿ ಪುರುಷರು ಅಂತ ನೋಡ್ತೀವಿ, ಮಹಿಳೆಯರು, ಅಂಡ್ ನಂತರದಲ್ಲಿ ಯಾವ್ದ್ರಿ ಸಂಗತಿಗಳು, ಅಂಡ್ ನಂತರದಲ್ಲಿ ಪ್ರಪಂಚದಲ್ಲಿ ಪ್ರಥಮಗಳು. ಸೊ ಪ್ರಪಂಚದಲ್ಲಿ ಪ್ರಥಮಗಳು ಇದು ಹೇಗೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಪಂಚದಲ್ಲಿ ಪ್ರಥಮ ಪುರುಷರು ಮೊದಲು ಏನಂತ ಕೇಳಿದ್ರೆ ಪುರುಷರು. ಸೊ ಮೊದಲು ಏನ್ರಿ ಪುರುಷರು ಅಂತ ಹೇಳ್ರಿ. ಸೊ ಎಲ್ರಿ ಯಾವ್ದ್ರಿ ಮೊದಲು ಪುರುಷರು. ಸೊ ನೋಡಿ, ಸೊ ಪ್ರಥಮ ಪುರುಷರು ಅಂತ ಇಲ್ಲಿದೆ ನೋಡ್ರಿ, ಪ್ರಥಮ ಪುರುಷರು. ಸೊ ಪುರುಷರೊಳಗೆ ಏನ ಹೇಗೆ? ಸೊ ನೋಡ್ರಿ, ಮೊದಲು ಫಾರ್ ಎಕ್ಸಾಂಪಲ್, ಬಾಹ್ಯಾಕಾಶಕ್ಕೆ ಹೋದ ಮೊದಲ ವ್ಯಕ್ತಿ ಯಾರು? ಸೊ ರಷ್ಯಾದ ಯೂರಿ ಗಗಾರಿನ್. ಅದೇ ರೀತಿಯಾಗಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು? ಅಮೆರಿಕಾದ ನೀಲ್ ಆರ್ಮ್ಸ್ಟ್ರಾಂಗ್. ಈ ರೀತಿಯಾಗಿ ಇಡೀ ಜಗತ್ತಲ್ಲಿ ಮೊದಲ ಪುರುಷರು ಯಾರು ಏನೇನ್ ಮಾಡಿದ್ರು, ಅಥವಾ ಯಾವುದೋ ಒಂದು ಹುದ್ದೆಯನ್ನು ಹೊಂದಿರ್ತಾರ, ಫಸ್ಟ್ ಅನ್ನೋದು ಯಾವುದು ಅನ್ನೋದನ್ನ ನೋಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ವಿಶ್ವಸಂಸ್ಥೆಯ ಮೊದಲ ಕಾರ್ಯದರ್ಶಿ ಯಾರು? ಹೌದಾ?
ಟ್ರಿಗ್ವೇಲಿ, ಈ ರೀತಿಯಾಗಿ. ನಂತರದಲ್ಲಿ ಮಹಿಳೆಯರು. ಸೊ ಮಹಿಳೆಯರು ಅಂದ್ರೆ ಏನು? ಸೊ ನೋಡ್ರಿ, ಮಹಿಳೆಯರು ಪ್ರಥಮಿಗರು, ಪ್ರಪಂಚದಲ್ಲಿ ಪ್ರಥಮ ಮಹಿಳೆಯರು. ಸೊ ಮಹಿಳೆಯರನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೀವಿ? ಸೊ ನೋಡ್ರಿ, ಪ್ರಪಂಚದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ? ಸೊ ಯಾರಂದ್ರೆ, ಸೊ ಫಾರ್ ಎಕ್ಸಾಂಪಲ್, ಮಹಿಳಾ ಪ್ರಧಾನಮಂತ್ರಿ ಶ್ರೀಲಂಕಾದ ಸಿರಿಮಾವೋ ಬಂಡಾರನಾಯಕೆ. ಅದೇ ರೀತಿಯಾಗಿ ಮಹಿಳೆಯರು. ಸೊ ಅದೇ ರೀತಿಯಾಗಿ ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಮಹಿಳೆ ಯಾರು? ಸೊ ಇಡೀ ಪ್ರಪಂಚದಲ್ಲೇ ಯಾರಂತ ಕೇಳಿದ್ರ, ಸೊ ಜುಂಕೋ ತಬೈ. ಅದೇ ರೀತಿಯಾಗಿ ಸೇಮ್, ಸೊ ಪ್ರಪಂಚದಲ್ಲಿ ಪ್ರಥಮ ಮತ್ತೆ ಹೆಂಗ್ ನೋಡ್ತೀವಿ ಅಂತಂದ್ರ, ಸೊ ಸಂಗತಿಗಳು ಸೇಮ್. ಹೌದಾ? ಪುರುಷರು, ಮಹಿಳೆಯರು, ಸಂಗತಿಗಳು. ಸೊ ಸಂಗತಿಗಳು ಅಂತಂದ್ರೆ ಏನು? ಹೌದಾ? ಯಾವುದೋ ಒಂದು ಘಟನೆ ನಡೆದಿರ್ತದೆ, ಸೊ ಏನೋ ಒಂದು ನಡೆದಿರ್ತದೆ, ಅದು ಪ್ರಪಂಚದಲ್ಲಿ ಅದು ಪ್ರಥಮ ಆಗಿರ್ತದೆ. ಸೊ ಅಂತಹ ಘಟನೆಗಳನ್ನ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಸೊ ಆ ಘಟನೆಗಳು ಏನು? ಹೌದಾ? ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಸೊ ಮೊದಲು ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದು, ಹೌದಾ? ಸೊ ಯಾವಾಗ ನಡೆದು, ಸೊ ಅದನ್ನ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಮೊದಲು ಏಷ್ಯನ್ ಗೇಮ್ಸ್ ನಡೆದಿದ್ದು ದೆಹಲಿ ಒಳಗಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾನು ಏನ್ ಹೇಳಕತ್ತೀನಲ್ಲ, ಈಗ ಜಸ್ಟ್ ಸಿಲೆಬಸ್ ಏನು ಅಂತಕ್ಕಂಥದ್ದನ್ನ ಹೇಳಕತ್ತೀನಿ. ಸೊ ಇವನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಏನಂತ ಕೇಳಿದ್ರೆ ನಂತರದ ಕ್ಲಾಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ನಂತರದಲ್ಲಿ 3ನೇ ಚಾಪ್ಟರ್ ಏನಂತ ಕೇಳಿದ್ರೆ ಪ್ರಪಂಚಿಕ ವಿಶೇಷತೆಗಳು, ಅಥವಾ ಇವಕ್ಕೆ ಏನಂತ ಕರೀತಾರೆ ಅಂತಂದ್ರ ಅತ್ಯುನ್ನತಗಳು ಅಂತ ಕರೀತಾರೆ. ಏನಂತ ಕರೀತಾರ? ಅತ್ಯುನ್ನತಗಳು ಅಂತ ಕರೀತಾರೆ. ನೋಡ್ರಿ, ಅತ್ಯುನ್ನತಗಳು. ಸೊ ಅತ್ಯುನ್ನತ ಅಂತಂದ್ರೆ ಏನು? ಸೊ ಇಲ್ಲಿ ನೋಡ್ರಿ, ಹಿರಿಯದು, ಕಿರಿದು, ದೊಡ್ಡದು, ಅದ ಅತಿ ವಿಸ್ತಾರವಾದುದು, ಈ ರೀತಿಯಾಗಿ. ಫಾರ್ ಎಕ್ಸಾಂಪಲ್, ಅತಿ ದೊಡ್ಡದು, ಅತಿ ಚಿಕ್ಕದು, ಅತಿ ವಿಶಾಲವಾದುದು, ಹೌದಾ? ಅತಿ ಎತ್ತರವಾದುದು, ಅತಿ ಆಳವಾದುದು, ಈ ರೀತಿಯಾಗಿ ಪ್ರಾಪಂಚಿಕ ವಿಶೇಷತೆಗಳನ್ನ ನಾವು ನೋಡ್ತೀವಿ. ಸೊ ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಡೋದಾದ್ರೆ, ಸೊ ಏನು ನೋಡ್ರಿ, ಇಲ್ಲಿ ನೋಡ್ರಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಯಾವುದು? ಅತಿ ದೊಡ್ಡ ಖಂಡ ಏಷ್ಯಾ, ಹೌದಾ? ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್, ಅತಿ ಆಳವಾದ ಸರೋವರ ಯಾವುದು? ಸೊ ಅತಿ ಆಳವಾದ ಸರೋವರ ರಷ್ಯಾದ ಬೈಕಲ್ ಸರೋವರ. ಸೊ ನಂತರದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು? ಅತಿ ದೊಡ್ಡ ಮರುಭೂಮಿ ಸಹರಾ ಮರುಭೂಮಿ. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು ಪ್ರಾಪಂಚಿಕ ವಿಶೇಷತೆಗಳನ್ನು ನೋಡ್ತೀವಿ. ಅತಿ ದೊಡ್ಡದು, ಅತಿ ಚಿಕ್ಕದು, ಅತಿ ವಿಶಾಲವಾದುದು, ಅತಿ ಆಳವಾದುದು, ಈ ರೀತಿಯಾಗಿ ನಾವು ನೋಡ್ತೀವಿ. ಸೊ ಅತಿ ದೊಡ್ಡ ನದಿ ಅಮೆಜಾನ್, ಹೌದಾ? ಸೊ ಈ ರೀತಿಯಾಗಿ. ಅಂಡ್ ನಂತರದಲ್ಲಿ ಅದೇ ಸೇಮ್ ಏನಂತ ಕೇಳಿದ್ರೆ ಭಾರತದ ವಿಶೇಷತೆಗಳು, ಅಂದ್ರೆ ಭಾರತದ ಅತ್ಯುನ್ನತಗಳು, ಶ್ರೇಷ್ಠತೆಗಳು ಅಂತೇಳಿ ನಾವು ನೋಡ್ತೀವಿ. ಸೊ ಸೇಮ್ ಅದೇ ರೀತಿಯಾಗಿ ಏನಂದ್ರೆ ಪ್ರಪಂಚ ನೋಡ್ತೀವಿಲ್ಲ, ಇಲ್ಲಿ ಪ್ರಪಂಚದ ನೋಡಿದ್ವಿ ಮೇಲೆ ಪ್ರಪಂಚ ವಿಶೇಷತೆಯಲ್ಲಿ, ಇಲ್ಲಿ ಇಂಡಿಯಾದ ವಿಶೇಷತೆಗಳನ್ನ ನೋಡ್ತೀವಿ. ಹೌದಾ? ಭಾರತದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಸೊ ಇವನ್ ರಾಜಸ್ಥಾನ. ಸೊ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಸೊ ಥಾರ್ ಮರುಭೂಮಿ. ಸೊ ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಸೊ ಈ ರೀತಿಯಾಗಿ ನಾವು ಏನಂತ ಕೇಳಿದ್ರೆ ಭಾರತದಲ್ಲಿ ಅತ್ಯುನ್ನತಗಳನ್ನ, ಸೊ ಅತಿ ಆಳವಾದುದು, ಅತಿ ಚಿಕ್ಕದು, ಸೊ ಈ ರೀತಿಯಾಗಿ ಅತಿ ಉದ್ದವಾಗಿರುವುದು, ಸೊ ಅತ್ಯುನ್ನತಗಳನ್ನ ನಾವು ನೋಡ್ತೀವಿ. ಇದು ಭಾರತದ ವಿಶೇಷತೆಗಳು ಅಂತೇಳಿ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇನ್ನೊಂದು ಪಾಯಿಂಟ್ ನೋಡಿ, ಇಲ್ಲಿ ನೆಕ್ಸ್ಟ್ 5ನೇ ಚಾಪ್ಟರ್ ಏನಂತ ಕೇಳಿದ್ರೆ, ಸೊ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಂದ್ರೆ ಏನು? ಸೊ ಇಲ್ಲಿ ನೋಡ್ರಿ, ಇಂಟರ್ ನ್ಯಾಷನಲ್ ಲೆವೆಲ್, ವಿಶ್ವ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದ ಸಂಘ ಸಂಸ್ಥೆಗಳ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿದ್ರಿ, ವಿಶ್ವಸಂಸ್ಥೆ. ಸೊ ವಿಶ್ವಸಂಸ್ಥೆ ಅಂದ್ರ ಅದರ ಅಂಗ ಸಂಸ್ಥೆಗಳು ಯಾವುವು, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಸೊ ಅದು ಯಾವಾಗ ಸ್ಥಾಪನೆ ಆಯಿತು, ಈ ರೀತಿಯಾಗಿ. ಹೌದಾ? ಸೊ ವಿಶ್ವಸಂಸ್ಥೆ ನ್ಯೂಯಾರ್ಕ್ ನಲ್ಲಿದೆ, ಹೌದಾ? ಅದು ಯಾವಾಗ ಸ್ಥಾಪನೆ ಆಯಿತು, ಏನು, ಹೌದಾ? ಅದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಸಾಕಷ್ಟು ಸಂಸ್ಥೆಗಳದಾವ. ಅದು ಯುನೆಸ್ಕೋ ಆಗಿರ್ಬೋದು, ಯುನಿಸೆಫ್ ಆಗಿರ್ಬೋದು, ಐಎಇಎ ಅಂತಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಓಪೆಕ್ ಆಗಿರ್ಬೋದು, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಸಾಕಷ್ಟು ಬ್ರಿಕ್ಸ್ ರೀ,
ಹೌದಾ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಅಂತೇಳಿ ಸಾಕಷ್ಟು ಏನಂತ ಕೇಳಿದ್ರೆ ಸಂಘ ಸಂಸ್ಥೆಗಳು ಬರ್ತವೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ILO, ಕೆಲವೊಂದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಅವು ಎಲ್ಲಿದಾವು, ಯಾವಾಗ ಸ್ಥಾಪನೆ ಆದವು, ಸೊ ಅವುಗಳ ಕಾರ್ಯ ಏನು ಅನ್ನೋದನ್ನ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಅನ್ನೋ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಹೌದಾ. UN ದಿಂದ ಹಿಡ್ಕೊಂಡು ಸೊ ಬರ್ತಕ್ಕಂಥ ಪ್ರತಿಯೊಂದು ಏನಂತ ಕೇಳಿದ್ರೆ ಆಲ್ಮೋಸ್ಟ್ ಚಾಪ್ಟರ್ ಗಳನ್ನ ನಾವಿಲ್ಲಿ ನೋಡ್ತೀವಿ. ಅಂಡ್ ನಂತರದಲ್ಲಿ ಏನಂತ ಕೇಳಿದ್ರೆ 6ನೇ ಚಾಪ್ಟರ್ ನೋಡಿ. 6ನೇ ಚಾಪ್ಟರ್ ಏನಂತಂದ್ರೆ ರಾಷ್ಟ್ರಗಳು, ರಾಜಧಾನಿಗಳು ಮತ್ತು ಕರೆನ್ಸಿಗಳು. ಸೊ ಏನೇನು ನೋಡ್ರಿ, ರಾಷ್ಟ್ರಗಳು, ಅವುಗಳ ರಾಜಧಾನಿಗಳು ಮತ್ತು ಕರೆನ್ಸಿಗಳ ಬಗ್ಗೆ ನಾವು ನೋಡ್ತೀವಿ. ಹೌದಾ. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ ನಮ್ಗೆ ಕೆಲವೊಂದು ರಾಷ್ಟ್ರಗಳು, ಸೊ ಈಗ ಭಾರತದ ಕರೆನ್ಸಿಗಳು ಅಥವಾ ಭಾರತದ ಸುತ್ತಮುತ್ತಲಿನ ಕೆಲವೊಂದು ದೇಶಗಳ ಕರೆನ್ಸಿಗಳನ್ನ ನಾವು SSC ಎಕ್ಸಾಮ್ಸ್ ಗಳಿಗೆ ಕೇಳ್ತಿರ್ತಾರೆ. ಹೌದಾ. ಹಲವಾರು ದೇಶಗಳ ಹೌದಾ ಪ್ರಚಲಿತ ಘಟನೆಗಳಲ್ಲಿ ಏನಂತ ಕೇಳಿದ್ರೆ ಈ ಸದ್ಯದಲ್ಲಿ ಬಂದಿರತಕ್ಕಂಥ ಕೆಲವು ರಾಷ್ಟ್ರಗಳ ಬಗ್ಗೆ ಸಹಿತ SSC ಯಲ್ಲಿ ಸಾಕಷ್ಟು ಬಾರಿ ಏನಂತ ಕೇಳಿದ್ರೆ ರಾಜಧಾನಿಗಳನ್ನ, ಕರೆನ್ಸಿಗಳನ್ನ ಪ್ರಶ್ನೆಗಳು ಬಂದು ಹೋಗಿದ್ದಾವೆ. ಫಾರ್ ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಮಯನ್ಮಾರದ ರಾಜಧಾನಿ ಯಾವುದು? ಮಯನ್ಮಾರದ ರಾಜಧಾನಿ ನೈಫೇತಾವ್ ಅಂತ ಹೇಳಿ. ಮಯನ್ಮಾರದ ರಾಜಧಾನಿ ನೈಫೇತಾವ್. ಕರೆನ್ಸಿ, ಹೌದಾ, ಕರೆನ್ಸಿ ಯಾವುದು? ಕ್ಯಾಟ್ ಅಂತ ಹೇಳ್ರಿ. ಅದೇ ಸೇಮ್ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನೋಡ್ರಿ, ಚೀನಾದ ರಾಜಧಾನಿ ಬೀಜಿಂಗ್. ಸೊ ಚೀನಾದ ರಾಜಧಾನಿ ಬೀಜಿಂಗ್. ಕರೆನ್ಸಿ ಯುವಾನ್ ಆರ್ ರೆನ್ಮಿಂಬಿ. ಇನ್ನೊಂದು ಬರ್ತದೆ ರೆನ್ಮಿಂಬಿ. ಸೊ ಈ ರೀತಿಯಾಗಿ ಕೆಲವೊಂದು ದೇಶ, ಅವುಗಳ ರಾಜಧಾನಿ, ಅವುಗಳ ಕರೆನ್ಸಿಗಳ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ. ನಂತರದಲ್ಲಿ ನೃತ್ಯಗಳು. ಸೊ ಇದು ಇಂಪಾರ್ಟೆಂಟ್ ರೀ, SSC ಪರ್ಪಸ್ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದ್ರಿ. ನೃತ್ಯಗಳಲ್ಲಿ ನಾವು ಏನಂತ ಕೇಳಿದ್ರೆ 2 ಟೈಪ್ಸ್ ನೋಡ್ತೀವಿ. ಸೊ ಈ 2 ವಿಧಗಳಲ್ಲಿ ನೃತ್ಯಗಳನ್ನು ನೋಡ್ತೀವಿ. ಒಂದು ಶಾಸ್ತ್ರೀಯ ನೃತ್ಯ. ಶಾಸ್ತ್ರೀಯ ನೃತ್ಯ ಅಂದ್ರೆ ಏನು? ಸೊ ಶಾಸ್ತ್ರೀಯವಾಗಿ ಹೌದಾ ಅವುಗಳೇ ಆದ ನಿಯಮಗಳು ಇರ್ತವೆ ಅಂತ, ಅವುಗಳ ಬಗ್ಗೆ ನಾನು ನಿಮ್ಗೆ ಏನಂತ ಕೇಳಿದ್ರೆ ಸಿಲೆಬಸ್ ಒಳಗ ಎಕ್ಸ್ಪ್ಲನೇಷನ್ ಕೊಡುವಾಗ ಕಂಟಿನ್ಯೂ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ ತಮಿಳುನಾಡಿನ ಭರತನಾಟ್ಯ ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ ಆಗಿರ್ಬೋದು, ಸುಮಾರು 8 ಏನಂತ ಕೇಳಿದ್ರೆ ಶಾಸ್ತ್ರೀಯ ನೃತ್ಯಗಳು ಬರ್ತವೆ. ಹೌದಾ. ಅವುಗಳಲ್ಲಿ ಯಾರು ಫೇಮಸ್ ಅಂತಕ್ಕಂಥದ್ದು, ಇವುಗಳನ್ನ ಏನಂತ ಕೇಳಿದ್ರೆ ಸಾಮಾನ್ಯವಾಗಿ ಕೇಳ್ತಾರೆ. ನಂತರದಲ್ಲಿ ಅದಷ್ಟೇ ಅಲ್ಲದೆ ಪ್ರಾದೇಶಿಕ ನೃತ್ಯಗಳ ಕುರಿತಾಗಿ ಸಹಿತ ಏನಂತ ಕೇಳಿದ್ರೆ ಕೇಳ್ತಾರೆ. ಪ್ರಾದೇಶಿಕ ನೃತ್ಯಗಳು, ಪ್ರಾದೇಶಿಕ ಜನಪದ ನೃತ್ಯಗಳು. ನೀವು ಹೌದಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕವನ್ನೇ ತೆಗೆದುಕೊಳ್ರಿ. ಕರ್ನಾಟಕದಲ್ಲಿ ಸಹಿತ ಏನಂತ ಕೇಳಿದ್ರೆ ಸಾಕಷ್ಟು ಕರಡಿ ಕುಣಿತ, ಕಂಸಾಳೆ ಕುಣಿತ, ಡೊಳ್ಳು ಕುಣಿತ ಅಂತಕ್ಕಂಥ ಜನಪದ ನೃತ್ಯಗಳು ಬರ್ತವೆ. ಹೌದಾ. ಪಂಜಾಬದಲ್ಲಿ ಬಾಂಗ್ರಾ ಗಿಡ್ಡ ಅಂತ ಬರ್ತವೆ. ಗುಜರಾತದಲ್ಲಿ ರಾಸ್ ಬಾವೈ ಅಂತ ಬರ್ತವೆ. ಉತ್ತರ ಪ್ರದೇಶದಲ್ಲಿ ರಾಸ್ ಲೀಲಾ ಅಂತ ಬರುತ್ತೆ. ಸೊ ಅದು ಯಾವುದೇ ರಾಜ್ಯ ಆಗಲಿ, ಆ ರಾಜ್ಯದಲ್ಲಿ ಅದರದೇ ಆದ ಒಂದು ಜಾನಪದ ನೃತ್ಯಗಳು ಏನಂತ ಕೇಳಿದ್ರೆ ಬಂದ್ ಹೋಗ್ತವೆ. ಸೊ ಅವು ಏನಂತ ಕೇಳಿದ್ರೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅವುಗಳನ್ನ ಓದ್ಬೇಕು. ನಂತರದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಇದು ಏನಂತ ಕೇಳಿದ್ರೆ ನೆಕ್ಸ್ಟ್ ಚಾಪ್ಟರ್ ಹಬ್ಬಗಳು. ಹಬ್ಬಗಳು ಅಂತಂದ್ರೆ ಏನು ಅಂತ ಕೇಳಿದ್ರೆ ಈಗ ಒಂದು ರಾಜ್ಯ, ಆ ರಾಜ್ಯದಲ್ಲಿ ಯಾವುದೇ ಒಂದು ರಾಜ್ಯ ಇದ್ರು ಆ ರಾಜ್ಯದಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಹಬ್ಬ ಅದು ತುಂಬಾ ಪಾಪ್ಯುಲರ್ ಇರುತ್ತೆ, ಅಥವಾ ಅದು ಅಲ್ಲೇ ಉಗಮ ಆಗಿರುತ್ತೆ, ಸ್ಪೆಸಿಫಿಕ್ ಆಗಿ ಅಲ್ಲೇ ಫೇಮಸ್ ಆಗಿರುತ್ತೆ. ಅಂತ ಹಬ್ಬಗಳನ್ನ ಏನು ಅಂತ ಕೇಳಿದ್ರೆ SSCಗೆ ಕೇಳ್ತಿರ್ತಾರೆ. SSCಗೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಏನಂತ ಕೇಳಿದ್ರೆ ಇದು. ಸೊ ಯಾಕಂತಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಹಬ್ಬಗಳ ಕುರಿತಾಗಿ ಅಂಡ್ ಡ್ಯಾನ್ಸಸ್ ಕುರಿತಾಗಿ ಒಂದಿಲ್ಲ ಒಂದು ಕ್ವಶನ್ 100% ಏನಂತ ಕೇಳಿದ್ರೆ ಬಂದೇ ಬರುತ್ತೆ. ಇದನ್ನು ಮಸ್ಟ್ ಅಂಡ್ ಶುಡ್ ಏನಂತ ಕೇಳಿದ್ರೆ ನೀವು ಓದಲೇಬೇಕು. 100% ಕ್ವಶನ್ ಏರಿಯಾ ಇದು. ಸೊ ಹಬ್ಬಗಳು ಅಂದ್ರೆ ಯಾವ ರೀತಿಯಾಗಿ ಹಬ್ಬಗಳನ್ನ ಕೇಳ್ತಾರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಲಡಾಖ, ಅರುಣಾಚಲ್ ಪ್ರದೇಶ ಈ ಭಾಗದಲ್ಲಿ ಒಂದು ಹಬ್ಬ ನಡೆಯುತ್ತೆ, ಲೂಸಾರ್ ಅಂತ ಹೇಳ್ರಿ. ಇದು ಬಹಳ ಇಂಪಾರ್ಟೆಂಟ್, ಲೂಸಾರ್ ಹಬ್ಬ. ಸೊ ಈ ಹಬ್ಬದ ಕುರಿತಾಗಿ ಕೇಳಿದ್ದಾರೆ. ಈಗ ಮೇಘಾಲಯ ಇಲ್ಲಿ ನೋಂಕ್ರೇಮ್ ಅಂತಕ್ಕಂಥ ಒಂದು ಹಬ್ಬ ನಡೆಯುತ್ತೆ. ನೀವು ಇಲ್ಲೇ ಕರ್ನಾಟಕದಲ್ಲಿ ಮೈಸೂರು ಒಳಗೆ ಹೋದ್ರೆ ದಸರಾ ಫುಲ್ ಫೇಮಸ್ ರೀ. ಸೊ ಈ ಹಬ್ಬಗಳು ಬೇರೆ ಕಡೆನೂ ನಡೀತವೆ, ಆದ್ರೆ ಇಲ್ಲೇ ಸ್ಪೆಸಿಫಿಕ್ ಆಗಿ ಏನಂತ ಕೇಳಿದ್ರೆ ಪ್ರಸಿದ್ಧಿಯನ್ನ ಹೊಂದಿರ್ತವೆ. ಸೊ ಮೈಸೂರು ದಸರಾ ಆಗಿರ್ಬೋದು. ಅಂಡ್ ನಂತರದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಹಬ್ಬಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ರಾಜಸ್ಥಾನದಲ್ಲಿ ಏಕೈಕ ಬ್ರಹ್ಮ ದೇವಾಲಯ. ಸೊ ಅಲ್ಲಿ ಬ್ರಹ್ಮ ದೇವಾಲಯದಲ್ಲಿ ಪುಷ್ಕರ ಮೇಳ, ಒಂಟೆಗಳ ಜಾತ್ರೆ, ಪ್ರಾಣಿಗಳ ಜಾತ್ರೆ ನಡೆಯುತ್ತೆ.
ಅದೇ ರೀತಿಯಾಗಿ ಬಿಹಾರದ ಸೋನೆಪುರದಲ್ಲಿ ಅಲ್ಲಿ ಸಹಿತ ಏನಂತ ಕೇಳಿದ್ರ ಭಾರತದ ಅತಿ ದೊಡ್ಡ ಪ್ರಾಣಿಗಳ ಜಾತ್ರೆ ಬಿಹಾರದ ಸೋನೆಪುರಲ್ಲಿ ಒಂಟೆಗಳ ಜಾತ್ರೆ ಅಂತಕ್ಕಂಥದ್ದು ಅಲ್ಲಿ ಸಹಿತ ಏನಂತ ಕೇಳಿದ್ರೆ ನಡೆಯುತ್ತೆ. ಹೌದಾ, ಹೀಗೆ ಹಬ್ಬಗಳ ಕುರಿತಾದ ಮಾಹಿತಿಗಳು ಏನಂತ ಕೇಳಿದ್ರೆ ಸಾಕಷ್ಟು ಇರ್ತವೆ. ಸೊ ಹಬ್ಬಗಳ ಕುರಿತಾಗಿ ನೀವು ನೋಡ್ಬೇಕ್ರಿ. ಅಂಡ್ ನಂತರದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ಆ ಪ್ರಶಸ್ತಿಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತವೆ, ಇನ್ನೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತವೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ರಶ್ನೆಗಳನ್ನ ಮತ್ತು ರಾಷ್ಟ್ರೀಯ ಮಟ್ಟದ ಪ್ರಶ್ನೆಗಳನ್ನ ಕೇಳ್ತಾರೆ SSCಗೆ. ನೀವು SSCಗೆ ರಾಜ್ಯ ಮಟ್ಟದ ಪ್ರಶ್ನೆಗಳನ್ನ ಓದುವಂತ, ಹೌದಾ, ರಾಜ್ಯ ಮಟ್ಟದ ಪಠ್ಯಕ್ರಮವನ್ನ, ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ, ರಾಜ್ಯ ಮಟ್ಟದ ಪ್ರಚಲಿತ ಘಟನೆಗಳನ್ನ ಓದುವಂತ ಅವಶ್ಯಕತೆ ಇಲ್ಲ. ಸೊ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಅಂದ್ರೆ ಯಾವ? ಫಾರ್ ಎಕ್ಸಾಂಪಲ್ ನೊಬೆಲ್ ರೀ, ಹೌದಾ, ನೊಬೆಲ್ ಪ್ರಶಸ್ತಿಗಳನ್ನು ಈಗ ಮೊನ್ನೆ ಏನಂತ ಕೇಳಿದ್ರೆ 2024 ಕೊಟ್ಟರು. ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಸಾಕಷ್ಟು ಕಂಡು ಬರ್ತವೆ. ಆ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾರೆ. ಆ ನೊಬೆಲ್ ಪ್ರಶಸ್ತಿಯನ್ನೇ ನೋಡಿದಾಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನು ಯಾರು ಸ್ಥಾಪನೆ ಮಾಡಿದ್ರು? ಆಲ್ಫ್ರೆಡ್ ನೊಬೆಲ್. ಮೊದಲು 1901ರಲ್ಲಿ ಕೊಟ್ಟರು. ಸೊ ಯಾವ ವಿಭಾಗಕ್ಕೆ ಕೊಟ್ಟರು? ಭೌತಶಾಸ್ತ್ರ, ಫಿಸಿಕ್ಸ್. ಸೊ ಮೊದಲಿಗೆ ಯಾರಿಗೆ ಕೊಟ್ಟರು? ವಿಲಿಯಂ ರಾಂಟ್ಜನ್ ಅನ್ನೋರಿಗೆ ಕೊಟ್ಟರು. ಈ ಪ್ರಶಸ್ತಿ ಒಳಗ ಸಾಕಷ್ಟು ಏನಂತ ಕೇಳಿದ್ರ ಕುತೂಹಲಕಾರಿ ವಿಷಯಗಳಿವೆ. ಸೊ ಈ ಪ್ರಶಸ್ತಿಯನ್ನ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ಒಳಗೆ ಕೊಡ್ತಾರೆ. ಆದ್ರೆ ಈ ಪ್ರಶಸ್ತಿ ಇಲ್ಲಿ ಬರ್ತಕ್ಕಂತ ಕೇವಲ ಶಾಂತಿ ಪ್ರಶಸ್ತಿಯನ್ನ ಮಾತ್ರ ನಾರ್ವೆ ಓಸ್ಲೋ ಒಳಗೆ ಕಂಡು ಬರ್ತಾರೆ. ಅಥವಾ 2024 ಪ್ರಶಸ್ತಿಗಳನ್ನ ಕೇಳ್ತಾರೆ. ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಆಗಿ ಏನಂತ ಕೇಳಿದ್ರೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾರಿಗೆ ಕೊಟ್ರು? ಹೌದಾ, 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರೆ. 6 ವಿಭಾಗಗಳಲ್ಲಿ ಯಾರ್ಯಾರು ಕೊಟ್ರು ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ನಂತರದಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಹೌದಾ, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳ್ರಿ. ಸೊ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳ್ರಿ, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಯಾವ ಅಂತ ಕೇಳಿದ್ರೆ ಎಕ್ಸಾಂಪಲ್ ಭಾರತ ರತ್ನ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳು ಸಾಕಷ್ಟು ಕಂಡು ಬರ್ತವೆ. ನೋಡ್ರಿ, ಭಾರತ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಕರ್ಪೂರಿದಾಸ್ ಠಾಕೂರ್ ಅವ್ರಿಗೆ ಕೊಟ್ಟರು, LK ಅಡ್ವಾಣಿ ಅವ್ರಿಗೆ ಕೊಟ್ಟರು. ಹೌದಾ, PV ನರಸಿಂಹರಾವ್ ಅವ್ರಿಗೆ ಕೊಟ್ಟರು, MS ಸ್ವಾಮಿನಾಥನ್ ರವ್ರಿಗೆ ಕೊಟ್ಟರು. ಸೊ ಈ ರೀತಿಯಾಗಿ ಈ ವರ್ಷ ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ರೀ. ಅಥವಾ ಮೊದಲು ಹೌದಾ, ಭಾರತ ರತ್ನ ಪ್ರಶಸ್ತಿಯನ್ನ ಸೊ ಮೊದಲು ಯಾರಿಗೆ ಕೊಟ್ಟರು? ಹೌದಾ, ಫಸ್ಟ್ ಮೊದಲ ಬಾರಿಗೆ CV ರಾಮನ್ ರವ್ರಿಗೆ ಕೊಟ್ಟರು, C ರಾಜಗೋಪಾಲಾಚಾರಿ ಅವ್ರಿಗೆ ಕೊಟ್ಟರು. ಅಂಡ್ ನಂತರದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವ್ರಿಗೆ ಕೊಟ್ಟರು. ಈ ರೀತಿಯಾಗಿ ಏನಂತ ಕೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಕುರಿತಾಗಿ ಕೇಳ್ತಾರೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಈಗ ಅದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಅದನ್ನ ಚೇಂಜ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳ ಕುರಿತಾಗಿ ಕೇಳ್ತಾರೆ. ಅದರಲ್ಲೂ ಇಂಪಾರ್ಟೆಂಟ್ ಭಾರತ ರತ್ನ ಬಹಳ ಇಂಪಾರ್ಟೆಂಟ್. ಯಾವಾಗ ಸ್ಥಾಪನೆ ಆಯಿತು? ಸೊ ಮೊದಲು ಪಡೆದ ವಿದೇಶಿಗರು ಖಾನ್ ಅಬ್ದುಲ್ ಗಫಾರ್ ಖಾನ್, ನೆಲ್ಸನ್ ಮಂಡೇಲಾ. ಸೊ ವಿದೇಶಿಗರು ಸಹಿತ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಪರಮವೀರ ಚಕ್ರ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ಅಂತ ಕೇಳಿದ್ರೆ ಸಾಕಷ್ಟು ಜನಕ್ಕೆ ಏನಂತ ಕೇಳಿದ್ರೆ ಕೊಟ್ಟಿರ್ತಕ್ಕಂಥದ್ದು. ಮೊದಲು ಯಾರು ಕೊಟ್ಟರು ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾರಂತ ಕೇಳಿದ್ರೆ ಸೋಮನಾಥ್ ಶರ್ಮಾ. ಇವನ್ ಫಸ್ಟ್ ಯಾರ್ಯಾರು ಕೊಟ್ಟರು? ಈ ಸಿಲೆಬಸ್ ಮುಗಿದ ತಕ್ಷಣ ಏನಂತ ಕೇಳಿದ್ರೆ ನಾನು ಎಲ್ಲವನ್ನೂ ನಾನು ನಿಮಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಏನಂತ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ನಾನು ಹೋಗ್ತೀನಿ. ಹೌದಾ, ಮೊದಲು ನಿಮ್ಗೆ ಏನ್ ಗೊತ್ತಿರ್ಬೇಕ್ರಿ? ಸಿಲೆಬಸ್ ಅನ್ನೋದು ಕಂಪಲ್ಸರಿಯಾಗಿ ಗೊತ್ತಿರ್ಬೇಕ್ರಿ. ಇಲ್ಲಿ ನೋಡ್ರಿ, ಪ್ರಶಸ್ತಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ರೀ. ನಂತರದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಅಂತ ಕೇಳಿದ್ರೆ ಪ್ರಮುಖ ದಿನಾಚರಣೆಗಳು. ಸೊ ಪ್ರಮುಖ ದಿನಾಚರಣೆಗಳು ಅಂತಂದ್ರೆ ಏನಂತ ಕೇಳಿದ್ರೆ ಇಲ್ಲಿ ಪ್ರಮುಖ ದಿನಾಚರಣೆಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ ಈಗ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಹೌದಾ, ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ ಅಂದ್ರೆ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾರೆ. ಜನವರಿ 12. ಸೊ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾರೆ. ಇದು ಯಾರ ನೆನಪಿಗಾಗಿ ಆಚರಿಸ್ತಾರ ಅಂತಂದ್ರ ಸ್ವಾಮಿ ವಿವೇಕಾನಂದರವರ ನೆನಪಿಗಾಗಿ. ಹೌದಾ, ಸ್ವಾಮಿ ವಿವೇಕಾನಂದರ ನೆನಪಿಗಾಗಿ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನವನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಆಚರಿಸುತ್ತಾರೆ. ಜನವರಿ 12. ಜನವರಿ 12 ಏನಂತ ಕೇಳ್ತಾರೆ? ಒಂದು, ಏನನ್ನ ಆಚರಿಸಲಾಗುತ್ತದೆ? ಇನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ?
ಇಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ನೋಡ್ರಿ. ಈ ಎಕ್ಸಾಂಪಲ್ ಏನಂತಂದ್ರೆ ಜನವರಿ 24 ಇದನ್ನ ಏನಂತ ಆಚರಿಸ್ತಾರಂತಂದ್ರೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ? ಸೊ ಯಾಕಂದ್ರೆ ಜನವರಿ 24 ಸೊ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ದಿನ. ಸೊ ನೆನ್ಪಿಟ್ಕೊಳ್ಬೇಕು. ಅಂದ್ರೆ ದಿನಾಚರಣೆಗಳು, ಪ್ರತಿಯೊಂದು ದಿನಾಚರಣೆಗಳನ್ನ ಕೇಳ್ತಾರೆ. ಆ ದಿನಾಚರಣೆಗಳ ಹಿಂದೆ ಏನೋ ಒಂದು ಇರುತ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ಇಂದಿರಾ ಗಾಂಧಿ ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು. ಅಂಡ್ ನಂತರದಲ್ಲಿ ಜನವರಿ 12 ರಾಷ್ಟ್ರೀಯ ಯುವ ದಿನ, ಸ್ವಾಮಿ ವಿವೇಕಾನಂದರ ಏನಂತ ಕೇಳಿದ್ರೆ ಇದು ಜನ್ಮದಿನ ಆಗಿರ್ತಕ್ಕಂಥದ್ದು. ಈಗ ನೋಡ್ರಿ ಇನ್ನೊಂದು ಏನಂತ ಕೇಳಿದ್ರೆ ನೀವು ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಅಂದ್ರೆ ಜನವರಿ 12 ಆಗಸ್ಟ್ 12 ನಿಮ್ಗೆ ಸೊ ಕೆಲವೊಂದ್ಸಲ ಕನ್ಫ್ಯೂಷನ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಅಂಡ್ ನಂತರದಲ್ಲಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಅಕ್ಟೋಬರ್ 5 ಏನಂತ ಕೇಳಿದ್ರ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಸೊ ದಿನಾಚರಣೆಗಳನ್ನ ಯಾಕೆ ಆಚರಣೆ ಮಾಡ್ತಾರೆ, ಯಾರ ಸಲುವಾಗಿ ಆಚರಣೆ ಮಾಡ್ತಾರೆ? ಸೊ ಮತ್ತೇನಂತ ಕೇಳಿದ್ರೆ ಅದರಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ 2 ರೀತಿಯಾಗಿ ಕಂಡು ಬರ್ತವೆ. ಈ ರೀತಿಯಾಗಿ ಪ್ರಮುಖ ದಿನಾಚರಣೆಗಳನ್ನ, ಸುದ್ದಿಯಲ್ಲಿರೋ ದಿನಾಚರಣೆಗಳನ್ನ ಏನಂತ ಕೇಳಿದ್ರೆ ಕೇಳ್ತಾರೆ. ನಂತರದಲ್ಲಿ ಕ್ರೀಡೆಗಳು, ಸ್ಪೋರ್ಟ್ಸ್ ಅತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಪೋರ್ಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಹಾಗಾದ್ರೆ ಇಲ್ಲಿ ಸ್ಪೋರ್ಟ್ಸ್ ಗಳನ್ನ ನೋಡಿದಾಗ ಸ್ಪೋರ್ಟ್ಸ್ ಅಲ್ಲಿ ಏನ್ ಕೇಳ್ತಾರೆ? ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಲ್ಲಿ ಇವನ್ ರೀಸೆಂಟ್ ಆಗಿ ಇವತ್ತು 2024 ಅಲ್ರಿ, 2024ರಲ್ಲಿ ಕೆಲವೊಂದು ಯಾವುದೇ ಒಂದು ಕ್ರೀಡೆಗಳು ನಡೆದಿರ್ತವೆ, ಹೌದಾ? ಆ ಕ್ರೀಡೆಗಳಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಹೌದಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಾರೆ. ಅಂತವ್ರ ಹೆಸರುಗಳನ್ನ ಕೇಳ್ತಾರೆ. ಅಥವಾ ಯಾರ್ದೋ ಒಬ್ಬರದ ಹೆಸರನ್ನ ಕೊಟ್ಟು ಅವ್ರು ಯಾವ ರಾಜ್ಯದವರು, ಯಾವ ಕ್ರೀಡೆಗೆ ಫೇಮಸ್ ಆಗಿದ್ದಾರೆ ಅಂತ ಕೇಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಂಡ್ ನಂತರದಲ್ಲಿ ಅದು ಯಾರೇ ಆಗಿರ್ಬೋದು, ಹೌದಾ? ಏನಂತ ಮನೀಶ್ ನರ್ವಾಲ್, ಸೊ ಯಾವ ಕ್ರೀಡೆಗೆ ಫೇಮಸ್? ವಿರಾಟ್ ಕೊಹ್ಲಿ ಯಾವ ಕ್ರೀಡೆಗೆ ಫೇಮಸ್? ಹರ್ಮನ್ ಪ್ರೀತ್ ಕೌರ್ ಯಾವ ಕ್ರೀಡೆಗೆ ಅವ್ರು ಫೇಮಸ್ ಆಗಿರ್ತಕ್ಕಂಥದ್ದು? ಈ ರೀತಿಯಾಗಿ ಏನ್ ಮಾಡ್ತಾರಂತಂದ್ರೆ, ಸೊ ಅವರ ಕ್ರೀಡೆಗಳು, ಅವ್ರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ, ಅವ್ರು ಯಾವ ರಾಜ್ಯದವರು. ಈಗ ಯಾರೋ ಒಬ್ರು ಏಷ್ಯನ್ ಗೇಮ್ಸ್ ಅಲ್ಲಿ ಒಂದು ಪದಕವನ್ನ ಪಡೆದಿರ್ತಾರೆ, ಯಾರೋ ಒಬ್ರು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಪದಕ ಪಡೆದಿರ್ತಾರೆ, ಯಾರೋ ಒಬ್ರು ಒಲಿಂಪಿಕ್ಸ್ ಗೇಮ್ ಅಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿರ್ತಾರೆ. ಅವ್ರದ್ದು ನೀವು ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು. ಸೊ ಅವರು, ಹೌದಾ, ಯಾವ ರಾಜ್ಯದವರು, ಸೊ ಅವರು ಯಾವ ಕ್ರೀಡೆಗಳಲ್ಲಿ ಯಾವ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ, ಅವರು ಯಾವ ರಾಜ್ಯದವರು, ಇದನ್ನ ಏನಂತ ಕೇಳಿದ್ರೆ ನೀವು ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು. ಈಗ ವರ್ಷದಲ್ಲಿ ಏನಂತ ಕೇಳಿದ್ರೆ ಅವ್ರಿಗೆ ಏನೋ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ, ಅವುಗಳನ್ನ. ಅಥವಾ ಏನಂತ ಕೇಳಿದ್ರೆ ಕ್ರೀಡೆಗಳನ್ನ ನೋಡಿದಾಗ ಕಪ್ ಅಂಡ್ ಟ್ರೋಫೀಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಕಪ್ ಅಂಡ್ ಟ್ರೋಫೀಸ್ ಈಗ ಏನಂತ ಕೇಳಿದ್ರೆ ಕಪ್ ಅಂಡ್ ಟ್ರೋಫೀಸ್ ಅಂತ ಹೇಳ್ರಿ, ಕಪ್ ಅಂಡ್ ಟ್ರೋಫಿ ಅಂತ ಬರುತ್ತೆ. ಕಪ್ ಅಂಡ್ ಟ್ರೋಫಿ ಅಂದ್ರೆ ಏನಂತಂದ್ರೆ ಇದು ನೆನ್ಪಿಟ್ಕೊಳ್ರಿ. ಕಪ್ ಅಂಡ್ ಟ್ರೋಫಿ ಅಂದ್ರೆ ಏನು ಅಂತಂದ್ರೆ ಇದು ಕಪ್. ಈಗ ಒಂದ್ ಕಪ್ ಕೊಡ್ತಾರೆ ಯಾವ್ದೋ ಒಂದು ಕ್ರೀಡೆಗೆ, ನಾವು, ಹೌದಾ, ಒಂದು ಕಪ್ ಕೊಡ್ತಾರೆ. ಕಪ್, ರೋವರ್ಸ್ ಕಪ್, ಇದು ಯಾವುದಕ್ಕೆ ಸಂಬಂಧಿಸಿದೆ? ಈ ರೀತಿ ಕ್ವಶನ್ ಕೇಳ್ತಾರೆ. ರೋವರ್ಸ್ ಕಪ್ ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ರಣಜಿ ಟ್ರೋಫಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ರಣಜಿ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ, ಹೌದಾ? ಸೊ ನಂತರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳೇನಂತ ಕೇಳಿದ್ರೆ ಆಗಾ ಖಾನ್ ಕಪ್, ಇದು ಹಾಕಿಗೆ ಸಂಬಂಧಪಟ್ಟಿದೆ. ಅಂದ್ರೆ ಕೆಲವೊಂದು ಕಪ್ ಕೊಡ್ತಾರೆ, ಒಂದು ಟ್ರೋಫಿ ಕೊಡ್ತಾರೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ತಾರೆ. ಇದು ನೆನ್ಪಿಟ್ಕೊಳ್ರಿ. ಅಥವಾ ಏನಂತ ಕೇಳಿದ್ರೆ ಇನ್ನೊಂದು ಏನಂತ ಕೇಳಿದ್ರೆ ಸೊ ಎಕ್ಸಾಂಪಲ್ ರೀ, ಇಲ್ಲಿ ಕ್ರೀಡಾ ಆಟಗಾರರು ಮತ್ತು ಸಂಖ್ಯೆಯನ್ನ ಕೇಳ್ತಾರೆ. ಸೊ ಒಂದು ಕ್ರೀಡೆ, ಅದರ ಆಟಗಾರರು, ಆ ಆಟಗಾರರ ಸಂಖ್ಯೆ.
ಫಾರ್ ಎಕ್ಸಾಂಪಲ್ ಕ್ರಿಕೆಟ್ನಲ್ಲಿ ಎಷ್ಟು ಜನ ಆಟಗಾರ ಇರ್ತಾರೆ? 11 ಜನ. ಫುಟ್ಬಾಲ್ದಲ್ಲಿ ಎಷ್ಟು ಜನ ಇರ್ತಾರೆ? 11 ಜನ. ವಾಲಿಬಾಲ್, ಕಬಡ್ಡಿ, ಹೌದಾ, ಏನ್ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಟಗಳು ಯಾವ್ಯಾವಲ್ಲ ಅವುಗಳ ಬಗ್ಗೆ ಎಲ್ಲ ಎಷ್ಟು ಜನ ಕ್ರೀಡಾ ಆಟಗಾರರು ಇದ್ದಾರೆ ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂಡ್ ನಂತರದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ ಪ್ರಮುಖ ಕ್ರೀಡಾಂಗಣಗಳ ಬಗ್ಗೆ. ಪ್ರಮುಖ ಕ್ರೀಡಾಂಗಣಗಳ ಬಗ್ಗೆ ಕೇಳ್ತಾರೆ. ಪ್ರಮುಖ ಕ್ರೀಡಾಂಗಣಗಳು. ಸೊ ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ ಮೊಟೇರೋ ಕ್ರೀಡಾಂಗಣ. ಸೊ ಹೌದಾ, ನರೇಂದ್ರ ಮೋದಿ ಅಂತ ಕರೀತಾರೆ, ಅಹಮದಾಬಾದಲ್ಲಿದೆ. ಕ್ರೀಡಾಂಗಣ ಎಲ್ಲಿದೆ? ಮೊಟೇರೋ ಕ್ರೀಡಾಂಗಣ, ಮೋದಿ ಕ್ರೀಡಾಂಗಣ ಎಲ್ಲಿದೆ? ಅಥವಾ ಈಡನ್ ಗಾರ್ಡನ್ ಕ್ರೀಡಾಂಗಣ ಎಲ್ಲಿದೆ? ಸೊ ಈ ರೀತಿಯಾಗಿ ಏನಂತ ಕೇಳಿದ್ರೆ ಬ್ರೆವೋರ್ಡ್ ಕ್ರೀಡಾಂಗಣ ಎಲ್ಲಿದೆ? ಸೊ ಈ ರೀತಿಯಾಗಿ ಕ್ರೀಡಾಂಗಣಗಳು ಅವುಗಳು ಎಲ್ಲಿದಾವ, ಯಾವ ದೇಶದಲ್ಲಿದಾವ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂಡ್ ನಂತರದಲ್ಲಿ ಎಕ್ಸಾಂಪಲ್ ಕ್ರೀಡಾ ಆಟಗಾರರ ಬಿರುದುಗಳನ್ನ ಕೇಳ್ತಾರೆ. ನೋಡ್ರಿ, ಕ್ರೀಡಾ ಆಟಗಾರರಿಗೂ ಕೆಲವೊಂದು ಬಿರುದುಗಳು ಇರ್ತಾವ್ರಿ. ಈ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್, ಹೌದಾ. ಈ ರೀತಿಯಾಗಿ ಅಂಡ್ ನಂತರದಲ್ಲಿ ಹರಿಯಾಣದ ಬಿರುಗಾಳಿ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್. ಹರಿಯಾಣದ ಬಿರುಗಾಳಿ ಕಪಿಲ್ ದೇವ್. ದಿಂಗ್ ಎಕ್ಸ್ಪ್ರೆಸ್ ಹಿಮಾ ದಾಸ್. ಈ ರೀತಿಯಾಗಿ ಸಾಕಷ್ಟು ಕ್ರೀಡೆ ಆಟಗಾರರು, ಆ ಕ್ರೀಡಾ ಆಟಗಾರರಿಗೆ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದು ಬಿರುದುಗಳಿವೆ. ಆ ಬಿರುದುಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ಕ್ರೀಡಾ ಆಟಗಾರರು ಕೆಲವೊಂದು ಗ್ರಂಥಗಳನ್ನು ಬರೆದಿರ್ತಾರೆ. ಆ ಗ್ರಂಥಗಳ ಕುರಿತಾಗಿ ಕೇಳ್ತಾರೆ. ಸೊ ಸಾಕಷ್ಟು ಏನಂತ ಕೇಳಿದ್ರೆ ನಿಮ್ಗೆ ಗೊತ್ತಿರೋದು ಕಪ್ ಅಂಡ್ ಟ್ರೋಫೀಸ್ ಕೇಳ್ತಾರೆ. ಅವರು ಪಡೆದಿರ್ತಕ್ಕಂಥ ಮೆಡಲ್ಸ್ಗಳು, ಅವ್ರು ಯಾವ ರಾಜ್ಯದವರು, ಯಾವ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ, ಕ್ರೀಡಾಂಗಣಗಳು, ಒಂದು ಕ್ರೀಡೆ, ಅದರ ಆಟಗಾರರ ಸಂಖ್ಯೆಗಳನ್ನು ಕೇಳ್ತಾರೆ. ಸಾಕಷ್ಟು ಏನಂತ ಕೇಳಿದ್ರೆ ಇಲ್ಲಿ ಏನಂತ ಕೇಳಿದ್ರೆ ಕೇಳ್ತಾರೆ. ಸೊ ಇದು ನೆನ್ಪಿಟ್ಕೊಳ್ರಿ. ಅಂಡ್ ನಂತರದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಮುಖ ಯುದ್ಧಗಳು, ಪ್ರಮುಖ ಕದನಗಳು. ಯುದ್ಧ ಮತ್ತು ಕದನಗಳು ಎರಡು ಬರ್ತೈತಿ, ಹೌದಾ. ಪ್ರಮುಖ ಯುದ್ಧಗಳು ಅಥವಾ ಕದನಗಳು ಎಲ್ಲ ಒಂದೇ. ಸೊ ಇವನು ಸಹಿತ ಏನಂತ ಕೇಳಿದ್ರೆ ಕೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ ಇದು ರಾಷ್ಟ್ರೀಯ ಲೆವೆಲ್, ಅಂತಾರಾಷ್ಟ್ರೀಯ ಲೆವೆಲ್ ಎರಡೂ ಏನಂತ ಕೇಳಿದ್ರೆ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, 2 ಮಹಾಯುದ್ಧಗಳು ನಡೆದು 1914ರಿಂದ 18ರವರೆಗೆ ಬಂದು. ಮತ್ತೇನಂತ ಕೇಳಿದ್ರೆ 2ನೇ ಮಹಾಯುದ್ಧ ರೀ 1939ರಿಂದ 45ರವರೆಗೆ, ಹೌದಾ. ಮೊದಲನೇ ಮಹಾಯುದ್ಧ ಯಾವಾಗ್ರಿ 1914ರಿಂದ 18ರವರೆಗೆ ರೀ. ನಂತರದಲ್ಲಿ 2ನೇದು ರೀ 1939ರಿಂದ 45ರವರೆಗೆ. ಈ ರೀತಿಯಾಗಿ ಏನಂತ ಕೇಳಿದ್ರೆ 2 ಮಹಾಯುದ್ಧಗಳು ಏನಂತ ಕೇಳಿದ್ರೆ ನಡೆದ್ರಿ ಕೇಳ್ತಾರೆ. 2 ಮಹಾಯುದ್ಧಗಳು. ಸೊ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಏನು? ಈ ರೀತಿ ಪ್ರಶ್ನೆ ಬರ್ಬೋದು. ನಿಮ್ಗೆ ಗೊತ್ತಿರಬಹುದು, ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ನಾಂಡಿಸ್ ಅಂತೇಳಿ ಅವನ್ನ ಸರ್ಬಿಯಾದ ಒಬ್ಬ ಸಾಮಾನ್ಯ ಪ್ರಜೆ ಫ್ರಾನ್ಸಿಸ್ ಗರ್ವಿಲೋ ಅಂತ ಒಬ್ಬ ಕೊಲೆ ಮಾಡ್ತಾನೆ. ಅದೇ ಈ ಯುದ್ಧಕ್ಕೆ ತಕ್ಷಣದ ಕಾರಣ ಆಗ್ತದೆ, ಮೊದಲನೇ ಮಹಾಯುದ್ಧಕ್ಕೆ. 2ನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನಂತಂದ್ರೆ ಹಿಟ್ಲರ್ ಪೋಲ್ಯಾಂಡ್ ಮೇಲೆ ದಾಳಿಯನ್ನ ಮಾಡ್ತಾನೆ. ಸೊ ಪ್ರಮುಖ ಯುದ್ಧಗಳು ಅಂತಂದ್ರೆ ಬರೀ ವಿದೇಶದ ಯುದ್ಧಗಳನ್ನ ನಾವು ನೋಡಬಾರ್ದ್ರಿ, ಹೌದಾ. ಫಾರ್ ಎಕ್ಸಾಂಪಲ್ ಏನಂತ ಕೇಳಿದ್ರೆ ಭಾರತದಲ್ಲಿಯೂ ಸಹಿತ ಸಾಕಷ್ಟು ಯುದ್ಧಗಳು ನಡೆದಾವೆ, ಹೌದಾ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ಆಗಿರ್ಬೋದು, ಹೌದಾ. ಸೊ ನರ್ಮದಾ ನದಿ ಕಾಳಗ ಆಗಿರ್ಬೋದು 634ರಲ್ಲಿ. 1526 ಒಂದನೇ ಪಾನಿಪತ್ ಕದನ, 1556ರಲ್ಲಿ 2ನೇ ಪಾನಿಪತ್ ಕದನ, 1761ರಲ್ಲಿ 3ನೇ ಪಾನಿಪತ್ ಕದನ, 1191ರಲ್ಲಿ ಮೊದಲನೇ ತರೈನ್ ಕದನ, ಅಂಡ್ ನಂತರದಲ್ಲಿ 1192ರಲ್ಲಿ 2ನೇ ತರೈನ್ ಕದನ, ಹೌದಾ. 1757ರಲ್ಲಿ ಪ್ಲಾಸಿ ಕದನ, 1760ರಲ್ಲಿ ವಾಂಡಿವಾಶ್ ಕದನ, 1764ರಲ್ಲಿ ಬಕ್ಸಾರ್ ಕದನ. ಸಾಕಷ್ಟು ಏನಂತ ಕೇಳಿದ್ರೆ ಕದನಗಳು ನಡೆದಿದ್ದಾವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹೌದಾ. ಇವುಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರದಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳು. ಐತಿಹಾಸಿಕ ಘಟನೆಗಳನ್ನ ಸೀರಿಯಲ್ ವೈಸ್ ಕೇಳ್ತಾರೆ. ಸೀರಿಯಲ್ ವೈಸ್ ಅಂದ್ರೆ ಹೆಂಗಂತಂದ್ರೆ ಕಾಲಾನುಕ್ರಮದಲ್ಲಿ ಇವನ್ನ ಕೇಳ್ತಾರೆ. ಕಾಲಾನುಕ್ರಮದಲ್ಲಿ ಅಂದ್ರೆ ಯಾವ ರೀತಿಯಾಗಿ, ನೀವು ಲಕ್ಷ ಕೊಟ್ಟು ಕೇಳ್ರಿ. ಕಾಲಾನುಕ್ರಮದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅಂತಕ್ಕಂಥದ್ದು ನಿಮಗೂ ಸಹಿತ ಏನಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ.
ಕಾಲಾನುಕ್ರಮದಲ್ಲಿ ಅಂತಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಯಾರ್ದೋ ಒಂದು ವಿಷಯವನ್ನ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಂದು ವಿಷಯದಿಂದ ಯಾವ್ದಾದ್ರು ಒಂದು ಚಾಲೂ ಮಾಡಿದ್ರೆ ಆ ವಿಷಯದಲ್ಲಿ ಬರ್ತಕ್ಕಂತ ಪ್ರಮುಖ, ಹೌದಾ, ಅಲ್ಲಿಂದ ಸೀರಿಯಲ್ ವೈಸ್ ಆಗಿ ಏನಂತ ಕೇಳಿದ್ರೆ ಯಾವ ಘಟನೆಗಳು ನಡೆದು ಅಂತೇಳಿ ಈ ಪ್ರಮುಖ ಘಟನೆಗಳ ಬಗ್ಗೆ ಏನಂತ ಕೇಳಿದ್ರೆ ವಿವರಣೆ ಮಾಡ್ಲಾಗ್ತದೆ. ಇದೇ ಅಂತಲ್ಲ, ಅದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಹಿಡ್ಕೊಂಡು ನ್ಯಾಷನಲ್ ಲೆವೆಲ್ ವರೆಗೂ ಕೇಳ್ತಾರೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಗಾಂಧೀಜಿಯವರು 1915 ಬಂದ್ರು, ಹೌದಾ. 1916ರಲ್ಲಿ, ಹೌದಾ, 1915 ಅವರು ಜನವರಿ 9ಕ್ಕೆ ಭಾರತಕ್ಕೆ ಬರ್ತಾರೆ, ಒಂದು ಘಟನೆ. ನಂತರದಲ್ಲಿ 1916ರಲ್ಲಿ ಏನಂತ ಕೇಳಿದ್ರೆ ಒಂದು ಘಟನೆ ನಡೆಯುತ್ತೆ, ಚಂಪಾರನ್ ಸತ್ಯಾಗ್ರಹ. 1917 ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ. 1919ರಲ್ಲಿ ಅವರ ಅವಧಿಯಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಲುವಾಗಿ 1920ರಲ್ಲಿ ಅಸಹಕಾರ ಚಳವಳಿ ಆಗುತ್ತೆ. ಅಸಹಕಾರ ಚಳವಳಿ ನಡೆಯೋ ಟೈಮಲ್ಲಿ 1922ರಲ್ಲಿ ಏನ್ ಮಾಡ್ತಾರೆ, ಚೌರಿ ಚೌರ ಘಟನೆ ಇರುತ್ತೆ. ಅದಕ್ಕಾಗಿ 1922ರಲ್ಲಿ ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರು ಹಿಂತಗೋತಾರೆ. ನಂತರದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1922 ಡಿಸೆಂಬರ್ 31ಕ್ಕೆ ಅಸಹಕಾರ ಚಳವಳಿ ಹಿಂತೆಗೆದುಕೊಂಡಿದ್ದಕ್ಕಾಗಿ CR ದಾಸ್ ಅವರು ತಮ್ಮ ಒಂದು ಪಾರ್ಟಿ ಪ್ರಾರಂಭ ಮಾಡ್ತಾರೆ, ಸ್ವರಾಜ್ ಪಕ್ಷ ಅಂತೇಳಿ. ನಂತರದಲ್ಲಿ 1924ರಲ್ಲಿ ಗಾಂಧೀಜಿಯವರು ಏನ್ ಮಾಡ್ತಾರೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. 1927 ಸೈಮನ್ ಆಯೋಗ ಬರುತ್ತೆ. 1928 ನೆಹರು ವರದಿ ಬರುತ್ತೆ. 1929 ಇಂಪಾರ್ಟೆಂಟ್ ರೀ, ಕಾನೂನು ಭಂಗ ಚಳವಳಿ ಬರುತ್ತೆ. 1930ರಲ್ಲಿ ದಂಡಿ ಸತ್ಯಾಗ್ರಹ ಬರುತ್ತೆ. 1930, 31, 32 3 ದುಂಡು ಮೇಜಿನ ಸಮ್ಮೇಳನಗಳು ನಡೆಯುತ್ತವೆ. 1931ರೊಳಗೆ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. 1932ರೊಳಗ ಗಾಂಧೀಜಿ ಅಂಬೇಡ್ಕರ್ ನಡುವೆ ಪುನಃ ಒಪ್ಪಂದ ನಡೆಯುತ್ತೆ. 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. 1937ರಲ್ಲಿ ವಾರ್ಧಾ ಶಿಕ್ಷಣ ಆಯೋಗ ಬರುತ್ತೆ. 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಪಾರ್ಟಿ ಪ್ರಾರಂಭವಾಗುತ್ತೆ. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯುತ್ತೆ. 1945ರಲ್ಲಿ ವೆವೆಲ್ ಆಯೋಗ ನಡೆಯುತ್ತೆ. 1946ರಲ್ಲಿ ಕ್ಯಾಬಿನೆಟ್ ಆಯೋಗ. 1947 ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ. 1947 ಆಗಸ್ಟ್ 15 ಸ್ವಾತಂತ್ರ್ಯ. ಯಾಕೆ ಹಿಂಗೆ ಹೇಳಿದೀನಿ, ಪ್ರಮುಖ ಐತಿಹಾಸಿಕ ಘಟನೆಗಳು ಅಂದ್ರೆ ನಾನು ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ ಯಾಕೆ ಕೊಟ್ಟನೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಪ್ರಮುಖ ಐತಿಹಾಸಿಕ ಘಟನೆಗಳನ್ನ, ಕೆಲವೊಂದು ಘಟನೆಗಳು ಬರ್ತಾವೆ ಇಂಪಾರ್ಟೆಂಟ್, ಒಂದು 50 ಘಟನೆಗಳು, ಅವುಗಳನ್ನ ಸೀರಿಯಲ್ ವೈಸ್ ಓದ್ಬೇಕು ನಾವು. ಸೀರಿಯಲ್ ವೈಸ್ ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದ ಬರ್ತಾವ, ರಾಷ್ಟ್ರೀಯ ಮಟ್ಟದ. ಸೀರಿಯಲ್ ವೈಸ್ ನೋಡಿದಾಗ ಒಂದು ಚೌಕಟ್ಟು ಸಿಗುತ್ತೆ. ಆ ಚೌಕಟ್ಟು ಸಿಗೋದನ್ನ ಆ ಬೇಸಿಸ್ ಮೇಲೆ ಹೋದ್ರೆ ನೀವು ಏನಂತ ಕೇಳಿದ್ರೆ GK ಏನಂತ ಕೇಳಿದ್ರೆ ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಐತಿಹಾಸಿಕ ಘಟನೆಗಳನ್ನು ಕುರಿತಾಗಿ ನಾನು ಹೇಳ್ತೀನಿ. ಯಾರ್ಯಾರು ನಡೆದು ಯಾಕೆ ನಡೆದು. ಈಗ ಈಸಿಯಾಗಿ ನಾನು ನಿಮ್ಗೆ ಕಾಮನ್ ಆಗಿ ಅರ್ಥ ಆಗಲಿ ಅಂತ ಕೆಲವೊಂದು ಎಕ್ಸಾಂಪಲ್ ಕೊಟ್ಟೆ. ಆದ್ರೆ ಏನಂತ ಕೇಳಿದ್ರೆ ಅದನ್ನ ಸವಿಸ್ತಾರವಾಗಿ ಏನಂತ ಕೇಳಿದ್ರೆ ನೋಡಕ್ ಬರುತ್ತೆ. ನಂತರದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಕ್ಕಂಥ ನೋಡಿದಾಗ ಅನ್ವರ್ತಕ ನಾಮಗಳು. ಯಾವ್ದ್ರಿ? ಅನ್ವರ್ತಕ ನಾಮಗಳು. ಅನ್ವರ್ತಕ ನಾಮಗಳು ಏನ್ ಅನ್ವರ್ತಕ ನಾಮಗಳು ಅಂತಕ್ಕಂಥ ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ಗಾಂಧೀಜಿಗೆ ರಾಷ್ಟ್ರಪಿತ ಅಂತ ಕರೀತಾರೆ, ಹೌದಾ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇಲ್ಲಿ ವ್ಯಕ್ತಿ ಅನ್ವರ್ತಕ ನಾಮಗಳು ಈ ಬರ್ತಾ ಇದ್ದದ್ದು, ಹೌದಾ. ಗಾಂಧೀಜಿ ರಾಷ್ಟ್ರಪಿತ, ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಂತರದಲ್ಲಿ ಸ್ಥಳ ಅನ್ವರ್ತಕ ನಾಮಗಳು ಬರ್ತವೆ. ಸ್ಥಳ ಅನ್ವರ್ತಕ ನಾಮಗಳು ಏನಂತಂದ್ರೆ, ಒಂದು ಪ್ರದೇಶಕ್ಕೆ ಅದಕ್ಕೆ ಏನೋ ಒಂದು ಹೆಸರಿನಿಂದ ಕರೀತಾರೆ, ಹೌದಾ. ನಾರ್ವೆ, ಹೌದಾ. ಮಧ್ಯರಾತ್ರಿ ಸೂರ್ಯನ ನಾಡು, ಸೂರ್ಯ ಮುಳುಗದ ಸಾಮ್ರಾಜ್ಯ, ಬ್ರಿಟನ್, ಈ ರೀತಿಯಾಗಿ. ನಂತರದಲ್ಲಿ ಲಾಸ್ಟ್ ಒನ್ ಏನಂತ ಕೇಳಿದ್ರೆ ಪ್ರಮುಖ ಗ್ರಂಥಗಳು ಹಾಗೂ ಲೇಖಕರು. ಕೌಟಿಲ್ಯನ ಅರ್ಥಶಾಸ್ತ್ರ, ಹೌದಾ. ಹರ್ಷನ, ಹೌದಾ. ಹರ್ಷವರ್ಧನ್ನ ಹಲವಾರು ಗ್ರಂಥಗಳು. ವಿಶಾಖದತ್ತನ ಮುದ್ರಾ ರಾಕ್ಷಸ, ಹೌದಾ. ಅರಿಸ್ಟಾಟಲ್ನ ಗ್ರಂಥಗಳು, ಸಾಕಷ್ಟು ಗ್ರಂಥಗಳು ಕಂಡು ಬರ್ತವೆ, ಹೌದಾ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಆ ರೀತಿಯ ಗ್ರಂಥಗಳು. ಅರುಂಧತಿ ರಾಯ್, ಸಲ್ಮಾನ್ ರಶ್ದಿ. ಪ್ರಾಚೀನದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿರತಕ್ಕಂಥ
ಪ್ರಮುಖ ಗ್ರಂಥಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಹೌದಾ? ಇದೇನಂತ ಕೇಳಿದ್ರೆ ಇವನ್ ಫಸ್ಟ್ ಕ್ಲಾಸ್ ನಾನು ಜಸ್ಟ್ ಏನಂತ ಕೇಳಿದ್ರೆ ನಿಮಗೆ ಸಿಲೆಬಸ್ ಅನ್ನು ಬರೆಸಿರ್ತೀನಿ. ಈ ಸಿಲೆಬಸ್ ಏನಂತ ಕೇಳಿದ್ರೆ ನೆಕ್ಸ್ಟ್ಗೆ ಹೌದಾ? ಸೊ ಸಿಲೆಬಸ್ ನೋಡ್ರಿ, ಭಾರತದ ಪ್ರಥಮಗಳು, ಪ್ರಪಂಚದಲ್ಲಿ ಪ್ರಥಮಗಳು, ಪ್ರಾಪಂಚಿಕ ವಿಶೇಷತೆಗಳು, ಭಾರತದ ವಿಶೇಷತೆಗಳು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ರಾಷ್ಟ್ರಗಳು, ಅವುಗಳ ರಾಜಧಾನಿಗಳು ಮತ್ತು ಕರೆನ್ಸಿಗಳು, ನೃತ್ಯಗಳು. ಹೌದಾ? ಹೌದಾ? ನಂತರದಲ್ಲಿ ಹಬ್ಬಗಳು, ಪ್ರಶಸ್ತಿ ಪುರಸ್ಕಾರಗಳು, ಹೌದಾ? ಪ್ರಮುಖ ದಿನಾಚರಣೆಗಳು, ಕ್ರೀಡೆಗಳು, ಪ್ರಮುಖ ಯುದ್ಧಗಳು, ಪ್ರಮುಖ ಐತಿಹಾಸಿಕ ಘಟನೆಗಳು, ಪ್ರಮುಖ ಗ್ರಂಥಗಳು ಮತ್ತು ಲೇಖಕರು.